ಸ್ವಾಗತ ವೀಕ್ಷಕರೇ, ಕನಸು ಕನ್ನಡತಿ ಕಿಚನ್ಗೆ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಉಳಿದಿರುವ ಅನ್ನಲಿದ್ದ ಯಾವ ರೀತಿಯಾಗಿ ರೊಟ್ಟಿಯನ್ನು ತಯಾರು ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಅದಕ್ಕಿಂತ ಮೊದಲು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಆಲ್ ಅಂತ ಟ್ಯಾಪ್ ಮಾಡಿ ನಾನು ಹಾಕೋ ಎಲ್ಲ ರೆಸಿಪಿ ವಿಡಿಯೋಗಳ ನೋಟಿಫಿಕೇಷನ್ ಮೊದಲಿಗೆ ನಿಮ್ಮ ಫೋನಿಗೆ ಬರುತ್ತೆ, ನೀವೇ ಮೊದಲಿಗೆ ನೋಡ್ಬೋದು. ಬನ್ನಿ ನೋಡ್ಕೊಂಬರೋಣ ಯಾವ ರೀತಿಯಾಗಿ ಮಾಡೋದಂತ. ಮೊದಲಿಗೆ ಇಲ್ಲಿ ಬೌಲಲ್ಲಿ ಅನ್ನವನ್ನು ತಗೊಂಡಿದ್ದೀನಿ. ಈಗ ಅದೇ ಟೀ ಕುಡಿಯೋ ಕಪ್ಪಿನಿಂದ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ತಾಯಿದ್ದೀನಿ, ಅರ್ಧ ಕಪ್ಪಿನಷ್ಟು. ಈಗ 1 ಕಪ್ಪಿನಷ್ಟು ರಾಗಿ ಹಿಟ್ಟನ್ನು ಕೂಡ ಹಾಕ್ತಿದ್ದೀನಿ. ಈಗ ಅದೇ ಕಪ್ಪಿನ ಅಳತೆಯನ್ನು ತಗೊಂಡು ಜೋಳದ ಹಿಟ್ಟನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಹಿಟ್ಟು ಗೊತ್ತಿಲ್ಲ ಅಂದರೆ ಅಂಗಡಿಯಲ್ಲೆಲ್ಲ ಕೇಳಿದರೆ ಕೊಡ್ತಾರೆ ಈ ಹಿಟ್ಟನ್ನು. ಈಗ ಖಾರಕ್ಕೆ ತಕ್ಕಷ್ಟು 4 ಮೆಣಸಿನಕಾಯಿಯನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ 1 ಈರುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಕರಿಬೇವನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ. ಈಗ ಕೊತ್ತಂಬರಿಯನ್ನು ಕೂಡ ಹಾಕಿದ್ದೀನಿ ಕಟ್ ಮಾಡಿಕೊಂಡು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಉಪ್ಪನ್ನು ನೋಡಿ ಹಾಕಿ, ಯಾಕಂದರೆ ಅನ್ನದಲ್ಲಿ ಉಪ್ಪಿನಂಶ ಇರೋದರಿಂದ ಉಪ್ಪನ್ನು ನೋಡಿ ಹಾಕಬೇಕಾಗತ್ತೆ ನೀವು. ಹಾಗೆ ಒಂದು ಸರಿ ಇದನ್ನು ಕೈಲಿದ್ದಾನೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ, ಯಾಕಂದರೆ ಅನ್ನದಲ್ಲಿ ನೀರಿನ ಅಂಶ ಇರುತ್ತೆ. ಹೀಗಾಗಿ ಒಂದು ಸಾರಿ ಕೈಲೇ ಡ್ರೈ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದನ್ನು ಚಪಾತಿ ಹಿಟ್ಟನ್ನು ಕಲಸೋ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ. ರೀತಿಯಾಗಿ ಗಟ್ಟಿನೂ ಇರಬಾರ್ದು, ಪೂರ್ತಿಯಾಗಿ ಮೆತ್ತಗೂ ಇರಬಾರ್ದು. ಚಪಾತಿ ಹಿಟ್ಟನ್ನು ಯಾವ ರೀತಿಯಾಗಿ ಕಲಿಸ್ಕೊಳ್ತೀರೋ, ಯಾವ ರೀತಿಯಾಗಿ ಮಾಡ್ಕೋತೀರೋ ಅದೇ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ. ಈಗ ಇದನ್ನು ಒಂದು ಅಡಿಗೆ ಎಣ್ಣೆಯನ್ನು ಯೂಸ್ ಮಾಡ್ತೀರಲ್ವ, ಆ ಎಣ್ಣೆಯಲ್ಲಿ ಕವರ್ ಇರುತ್ತೆ ಅಲ್ವ, ಆ ಕವರ್ಲಿಂದ ಈ ರೀತಿಯಾಗಿ ನಾನು ತಟ್ತಾ ಇದ್ದೀನಿ ರೊಟ್ಟಿ ಶೇಪಲ್ಲಿ. ನೀವು ಬೇಕಿದ್ದರೆ ಬಾಳೆ ಎಲೆ ಯೂಸ್ ಮಾಡ್ಬೋದು. ಇವಾಗ ನೋಡಿ ಈ ರೀತಿಯಾಗಿ ತಟ್ಟಿ, ನೀವು ದಪ್ಪಗೆ ಬೇಕಾದರೆ ದಪ್ಪ ಆದರೂ ಮಾಡ್ಕೋಬೋದು, ತೆಳು ಬೇಕಾದರೆ ತೆಳುವು ಕೂಡ ಮಾಡ್ಕೋಬೋದು. ಈ ರೀತಿಯಾಗಿ ತಟ್ಟಬೇಕಾಗತ್ತೆ. ಹಾಗೆ ಸ್ನೇಹಿತರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ, ನಾನು ಗ್ಯಾಸ್ ಒಲೆಯನ್ನು ಆನ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಹೆಂಚನ್ನು ಇಟ್ಕೊಂಡಿದ್ದೀನಿ. ಈ ಹಂಚಿಗೆ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕಿದ್ದೀನಿ. ಇದ್ರ ಮೇಲೆ ಈ ತಟ್ಟಿರುವಂತಹ ರೊಟ್ಟಿಯನ್ನು ಕೂಡ ಹಾಕ್ತಾ ಇದ್ದೀನಿ. ಇದ್ರ ಮೇಲೆ ನೀವು ಸ್ವಲ್ಪ ಎಣ್ಣೆಯಾದ್ರೂ ಹಾಕ್ಬೋದು, ಇಲ್ಲಾಂದರೆ ತುಪ್ಪ ಕೂಡ ಹಾಕ್ಬೋದು. ಇದನ್ನು ಡಯಟ್ ಮಾಡೋರು ಕೂಡ ಯೂಸ್ ಮಾಡ್ಬೋದು. ಎಣ್ಣೆ ಇಲ್ಲದೇ ಹಾಗೇ ನೀವು ಬೆನೆಸಿ ತಿನ್ಬೋದು, ಚೆನ್ನಾಗಿರುತ್ತೆ. ಈಗ ನೋಡಿ ರೆಡಿಯಾಗಿರುತ್ತೆ. ಇವಾಗ ಬಳಸಿ ಇದನ್ನು ಹಾಕಬೇಕಾಗತ್ತೆ. ನೋಡಿ ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಆಗಿದೆ ನೋಡಿ. ಈಗ ನೋಡಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈ ರೊಟ್ಟಿ. ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗಾದರೂ ಮಾಡ್ಬೋದು, ಇಲ್ಲ ಇದನ್ನ ಸ್ನ್ಯಾಕ್ಸ್ ರೀತಿಯಾಗಿ ತಿಂತೀವಿ ಅಂದರೂ ಕೂಡ ಸ್ನ್ಯಾಕ್ಸ್ ರೀತಿಯಾಗಿ ಕೂಡ ತಿನ್ಬೋದು. ಇದ್ರ ಜೊತೆ ಚಟ್ನಿ ಬೇಡ ಅಂದರೆ ಮೊಸರು ಕೂಡ ಯೂಸ್ ಮಾಡ್ಕೊಂಡು ತಿನ್ಬೋದು. ಸ್ನೇಹಿತರೆ, ಈ ರೆಸಿಪಿ ಯಾವ ರೀತಿಯಾಗಿ ಬಂದಿದೆ ಅಂತ ಒಂದು ಕಾಮೆಂಟ್ ಮುಖಾಂತರ ಹೇಳ್ಬೋದು. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಬಾಯ್, ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗ್ತೀನಿ.